ಜೈ ಮಾಧ್ಯಮ ಮಿತ್ರರಿಗೆ ಅದಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು ಸ್ವಲ್ಪ ಬಲಗೈ ಸಮುದಾಯ. ಆದರೆ ಎಡ ಬಲ ಎರಡು ಒಂದೇ ಅಂತ ಮಾಧ್ಯಮದ ಮುಂದೆ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ 20 ವರ್ಷ ನಾರಾಯಣಸ್ವಾಮಿ ಅವರು ಆಳಿದ್ರು. ಅವ್ರಿಗೆ ನಾವು ಎಲ್ರಿಗೂ ಸಪೋರ್ಟ್ ಮಾಡೋರೆ. ನಮ್ಮ ಸಮುದಾಯದವರು ಓಟ್ ಹಾಕಿದ್ದಾರೆ, ಗೆಲ್ಲಿಸಿದ್ದಾರೆ. ಆ ಅಪ್ಪನಿಗೆ ಎಷ್ಟು ಜ್ಞಾನ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಮಾದಿಗಾಸ್ 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 ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಈ ತಾಲೂಕಲ್ಲಿ ನಿಮ್ಗೆ ಯಾರು ಓಟ್ ಹಾಕಿಲ್ಲ ಸ್ವಾಮಿ? ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತಾ ಇರ್ತೀವಿ. ಯಾಕಂತ ಹೇಳಿದ್ರೆ 20 ವರ್ಷ ಶಾಸಕರಾಗಿದ್ದವರು ನೀವು, 18 ವರ್ಷ ಕೇಂದ್ರದ ಮಂತ್ರಿ ಆಗಿದ್ದರು, ರಾಜ್ಯದಲ್ಲಿ ಮಂತ್ರಿ ಆಗಿದ್ದರು. ನೀವು ಈ ಸಮುದಾಯನ ಬಳಸ್ಕೊಂಡು ನೀವು ಮಂತ್ರಿಗಳಾಗಬೇಕಂತ ಇದ್ದೀರೋ, ಇಲ್ಲ ನಿಮ್ಮ ಸಮುದಾಯದ ಲೀಡರ್ಗಳು ನೀವು MLAಗಳು ಮಾಡೋಕ್ಕೆ ಹೊರಟಿದ್ದೀರಾ? ನೀವು ಈ ಸಮುದಾಯನ ನೀವು ಎಡಗೈ ಸಮುದಾಯನ ಅಡ್ಡಿಕೊಂಡು ನೀವು ನಿಮ್ಮ ಬೇಳೆಗಾಗಲು ಬೇಯಿಸ್ಕೊಳ್ಳೋದಕ್ಕೆ ಸ್ಟೇಟಲ್ಲಿ ನೀವು ಸುಮ್ಮನೆ ಉರ್ದುಂಬಿಸ್ತಾ ಇದ್ದೀರಿ. ನೀವು ಮಾಡ್ಬೋದಾಗಿತ್ತು. ನೀವು ಕೇಂದ್ರ ಸರ್ಕಾರದಲ್ಲಿ ನೀವು ಇದ್ದಾಗ ಅಲ್ಲಿ ನೋಡಿ, ಈಗ ಅವರಿರೋ ಮನೆ ಕಡೆನ ಈಗಲೂ ಯಾವುದೂ ಕೆಲಸಗಳಾಗಿಲ್ಲ. ಈಗಲೂ ಹಳೆ ಮನೆಗಳು ಹಂಗೆ ಇದೆ. ಅವರು ಒಂದು ಸಾರಿ ಹೇಳ್ತಾ ಇರ್ತಾರೆ, ನಾನು ಉತ್ತರ ಕರ್ನಾಟಕ ಕಡೆ ಹೋಗಿದ್ದೆ, ನಮ್ಮ ಸಮುದಾಯ ಬೆಚ್ಚಂಬುಗ್ಲಿ ಹಿಡ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ನೀವಿದ್ದಿದ್ದು ಏನಿದೆ ನೋಡಿ ಸ್ವಾಮಿ, ಇವಾಗಲೂ ಉತ್ತರಕ್ಕಾಗಿಲ್ಲ. ಕೂಗೆ ಅಳತೆ ಇದ್ದಂಥ ಬೆಂಗಳೂರಿಗೆ ಹತ್ತಿರವಾಗಿದ್ದಂಥ ಇವಾಗಲೂ ಇಲ್ಲ. KH ಮುನಿಯಪ್ಪರು ಇರ್ಬೋದು. KH ಮುನಿಯಪ್ಪರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಮುದಾಯಕ್ಕಂತ. ಆದರೆ KH ಮುನಿಯಪ್ಪರು ಏನು ಮಾಡ್ತಾ ಇದ್ದಾರೆ ಸ್ವಾಮಿ, ನಿನ್ನ ಮಗಳಿಗೂ ಮೀಸಲಾತಿ ಬೇಕು, ನಿನಗೂ ಮೀಸಲಾತಿ ಬೇಕು, ಬೇರೆಯವ್ರಿಗೆ ಬಿಟ್ಕೊಡಿ, ನೀವು ಅನುಭವಿಸಿರೋ ಸಾಕು. ಕಾಂಗ್ರೆಸ್ ಅವ್ರಿಗೂ ಅದೇ ಹೇಳ್ತಾ ಇರೋದು. ಕಾಂಗ್ರೆಸ್ ಅವರು ನೀವು ಅನುಭವಿಸ್ತಾ ಇದ್ದೀರಿ, ನೀವು ಬಿಟ್ಕೊಡಿ, ಬೇರೆಯವ್ರಿಗೆ ಕೊಡಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಗೆ ಹೇಳ್ತಾ ಇದ್ವಿ. ಯಾಕಂತ ಹೇಳಿದಾಗ ಒಳ ಮೀಸಲಾತಿ ಆದಾಗ ಬಲಗೈಗಾರು ಎಡಗೈಗಾರು ಅಂತ ಆಗೈತೆ. ಆದರೆ ನಾವು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಕೊಡ್ರಿ, ಉದ್ಯೋಗ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ನೀವು ಕೊಡಬೇಕು. ಆಮೇಲೆ ಮೆರಿಟ್ ಯಾರಾಯ್ತು ಅವ್ರು ಕೊಡಿ. ಎರಡು ಸಮುದಾಯನ ಒಂದೇ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದರೆ ಬೆಂಕಿ ಹಚ್ಚ ಕೆಲಸ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಈಗ ಬಲಗೈ ಸಮುದಾಯದವರು ಎಲ್ಲೂ ಹೋರಾಟ ಮಾಡಲೇ ಇಲ್ಲ. ಯಾರು ನಮ್ಮ ಮಾದೇವಪ್ಪರನ್ನ ಚಪ್ಪಲಿನ ಹೊಡ್ತೀನಿ ಏಕವಚನದಲ್ಲಿ ಮಾಡಿರೋಂಥ ಇತಿಹಾಸ ಐತೆ. ಆದರೆ ನಮ್ಮ ಸಮುದಾಯದವರು ಯಾವುದೇ ಕಾರಣಕ್ಕೂ ನಮ್ಮ ರಮೇಶ್ ಚಿಗಜಿಣಿಗೆ ಆಗಿರ್ಬೋದು, ನಮ್ಮ RB ತಿಮ್ಮಾಪುರ ಆಗಿರ್ಬೋದು, KH ಮುನಿಯಪ್ಪ ಆಗಿರ್ಬೋದು, ಇನ್ನು ಇತರರಿದ್ದಾರೆ, ಅವ್ರಿಗೆ ಯಾವತ್ತೂ ಯಾರೂ ಬೈದಿಲ್ಲ. ಇವ್ರು ಯಾಕೆ? ನೀವು ಹೋರಾಟ ಮಾಡಿ, ನೀವು ಪಡ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಏಕವಚನದಲ್ಲಿ ಅವನು ಇವನು ಅಂತ ಯಾಕೆ ಮಾತಾಡ್ತೀರಿ? ಒಬ್ಬ ಸಚಿವರುಗಳು, ಒಬ್ಬ ಪ್ರಜ್ಞಾವಂತರುಗಳು ನೀವು. ಮಾಧವಪ್ಪ ನಾನು ಕೂರ್ತಿರೋ ಕುರ್ಚಿನಲ್ಲಿ ಕೂತಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ನೀವು ಹೇಳ್ತಾ ಇದ್ದೀರಿ ನಾನು ಸಚಿವನಾಗಿದ್ದೆ, ಈಗ ನೀವು ಸಚಿವರಾಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೀವು ಜನತಾದಳ ಸರ್ಕಾರ ಇದ್ದಾಗ ಮಾದೇವಪ್ಪರು ಆರೋಗ್ಯ ಮಂತ್ರಿ ಆಗಿದ್ದರು. ಆನೇಕಲ್ ತಾಲೂಕ್ ಪಂಚಾಯತಿನಲ್ಲಿ ಉದ್ಘಾಟನೆ ಮಾಡಿದಾಗ ನಾವು ಮಾದೇವಪ್ಪರನ್ನ ಅಡ್ಡಾಕ್ಬಿಟ್ಟು ಹಾಸ್ಟೆಲ್ ಐತೆ ಅಂತ ಕೇಳಿದಾಗ, ಇದೇ ನಮ್ಮ ನಾರಾಯಣಸ್ವಾಮಿ ಅವ್ರು ಬಂದು ಏನಪ್ಪ ಹಂದಿಗೂಡಿಕ್ಕಿದಂಗೆ ಇಕ್ಕಿದಲ್ರಿ, ಹಾಸ್ಟೆಲ್ ನೀವೇನೋ ರೆಡಿ ಮಾಡಿರಿ ಯಾಕ್ರಿ ಅಂತ ಹೇಳ್ಬಿಟ್ಟು ಮಾದೇವಪ್ಪರು ಹೇಳಿದ್ರು. ಆದರೆ ಆಗಲೇ ಮಂತ್ರಿ ಆಗಿದ್ದವರು ಸ್ವಾಮಿ ಅವರು. ನೀವು ನಮ್ಮ ಸಮುದಾಯದವರೇ, ನೀವೇನು ಮಾಡಿದ್ದೀರಿ? ಏನೂ ಮಾಡಲಿಲ್ಲ. ನೀವು ಸುಮ್ಮನೆ ಸಮಾಜನ ಈ ಜಾತಿನ ಅಡ್ಡಿಕೊಂಡು ನೀವು ಬೇಳೆಕಾಳು ಬೇಯಿಸ್ಕೊಂಡ್ಬಿಡ್ರಿ. ಯಾವುದೇ ಸಮುದಾಯ ಲೆಫ್ಟ್ ಆಗಿರ್ಬೋದು, ರೈಟ್ ಆಗಿರ್ಬೋದು, ನಿಮ್ಗೆ ಎಲ್ರಿಗೂ ಓಟ್ ಕೊಟ್ಟಿರು, ಎಲ್ಲರೂ ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಏನಾದರೂ ರಾಜಕೀಯವಾಗಿ ಇವತ್ತು ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಬಲಗೈ ಸಮುದಾಯದವರೇ ಅವ್ರಿಗೆ ಓಟ್ ಹಾಕಿರೋದು. ಅವರಲ್ಲಿ ಗೆಲ್ಲಬೇಕಂದ್ರೆ ಬಲಗೈ ಸಮುದಾಯನೇ ಜಾಸ್ತಿ ಓಟ್ ಹಾಕಿರೋದು. ನೀವು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯರು ಎತ್ಕಟ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ. ಅವ್ರ ಕುರ್ಚಿನ ಉಳಿಸ್ಕೊಳ್ಳೋಸ್ಕೋಸ್ಕರ ಈ ಸಮುದಾಯನ ಒಡೆದಾಡೋದಕ್ಕೇನೋ ಈ ಕೆಲಸ ಮಾಡ್ತಾವ್ರೆ ಅಂತ ನಮ್ಮ ಅನಿಸಿಕೆ ಇದೆ. ಸಿದ್ದರಾಮಯ್ಯನವರೇ, ನೆಕ್ಸ್ಟ್ ನೀವು ಏನಾದ್ರೂ ಸಚಿವ ಸಂಪುಟ ಕರೆದಾಗ ನಮಗಿಬ್ಬರಿಗೂ ಒಂದೇ ಮೀಸಲಾತಿ ಕೊಡಿ. ಯಾರು ಪರ್ಸೆಂಟೇಜರೇ, ಯಾರು ಆರ್ಥಿಕತೆಯಲ್ಲಿ ಹಿಂದುಳಿದರೆ ಅವ್ರಿಗೆ ಕೊಡಿ. ಯಾಕಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಮಾತಾಡ್ತಿರೋ ಇದ್ದಿದ್ದು ಕಾರಣ ಯಾಕಂದರೆ ಧಾರವಾಡ ಯೂನಿವರ್ಸಿಟಿಗೆ ಮನೆ ಆಗಿದ್ದಾಗ ವಸತಿ ಶಾಲೆಗಳಲ್ಲಿ ನಮ್ಮ ಮಕ್ಕಳದ ಈಗ ಅಪ್ಲಿಕೇಶನ್ ಹಾಕಿದ್ರೆ ತಗೊತಾ ಇಲ್ಲ. ನಾವು ಏನಾದರೂ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಆದಿ ಕರ್ನಾಟಕ ಅಂತ ಕೊಟ್ಟಾಗ
ಹೇಗೆ ಬರ್ತದೆ, ಮಾದಿಗ ಸಮುದಾಯಕ್ಕೆ ಬರ್ತದೆ, ಅದನ್ನು ಕ್ಯಾನ್ಸಲ್ ಆಗಬೇಕು. ಎ ಬಿ ಬಿಟ್ಟು ಒಂದೇ ಮಾಡಬೇಕು, ಪರಿಶಿಷ್ಟ ಜಾತಿ ಲೆಫ್ಟ್ ರೈಟ್ನು ಒಂದೇ ಮಾಡಬೇಕಂತ ಮಾಧ್ಯಮ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜಮಿ ದಾಸ್ ಅವ್ರನ್ನ ಬಲಗೈ ಸಮುದಾಯದವರೇ ಎತ್ಕೊಂಡು ಕುಣಿತಾ ಇದ್ದೀವಿ. ಸ್ಟೇಟಲ್ಲಿ ಎಲ್ಲನೂ ಬಲಗೈ ಸಮುದಾಯ ಎತ್ಕೊಂಡು ಕುಣಿತಾ ಇದ್ದಿದ್ದು. ಅವರು ಒಬ್ಬ ಜಸ್ಟಿಸ್ ಆಗಿದ್ದಾರೆ, ಎಲ್ರಿಗೂ ಅವರು ಪ್ರಾತಿನಿಧ್ಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಸುಮ್ಮನೆ ಇದ್ದಿದ್ದು. ಆದರೆ ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಈಗ ನಮ್ಮ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಆಗ ಸೆನ್ಸಸ್ ಮಾಡಿದಾಗ ಆವಾಗಲೂ ನಮ್ಮದು ಜಾಸ್ತಿನೇ ಇತ್ತು. ಏನು ನಮ್ಮವ್ರುಗಳೆಲ್ಲ ಇವಾಗ ಕಡಿಮೆ ಮಾಡ್ಕೊಂಬಿಟ್ಟವ್ರ, ಕಡಿಮೆ ಆಗೋದಕ್ಕೆ ಅವರು ಜಾಸ್ತಿ ಮಾಡ್ಕೊಂಬಿಟ್ಟವ್ರ. ಈಗಲೂ ಅವ್ರಿಗಿಂತಲೂ ನಾವು ಹೆಚ್ಚು ಕಮ್ಮಿ 10 ಲಕ್ಷ ಎಕ್ಸ್ಟ್ರಾ ಇದ್ದೀವಿ. ಉದಾಹರಣೆಗೆ ಒಂದೇ ಒಂದು ಚಿತ್ರದುರ್ಗ ಸಾಕು ಅವ್ರು ಮಾಡಿರೋಂಥ ಗನಂದಾರಿ ಕೆಲಸ. ಆಮೇಲೆ ಬೆಂಗಳೂರಲ್ಲಿ 20,000 ಮನೆಗಳಿದೆ ಇನ್ನೂ ಸೆನ್ಸಸ್ ಮಾಡೋವಂಥದ್ದು. ಇದು ಕರೆಕ್ಟಾಗಿ ಸೆನ್ಸಸ್ ಆಗಿಲ್ಲ. ಕಾಂತರಾಜು ವರದಿ ಇರ್ಬೋದು, ಆಯನೂರು ವರದಿ ಇರ್ಬೋದು, ಇನ್ನು ಈ ಥರ ವರದಿಗಳಿದ್ರಲ್ಲ, ಇವು ಯಾವನ್ನೂ ಗಣನೆಗೆ ತಗೊಂಡಿಲ್ಲ. ಇವು ಯಾವ ಸರಿಯಿಲ್ಲ ಅಂತ ಇವ್ರು ಯಾರು ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಈತರು ಕೊಟ್ಟರು. ಈತನ ನಿಜವಾದ ದಲಿತ ವಿರೋಧಿ ಕೆಲಸ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡೋದಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯ ನಾಯಕರು ಹೋಗ್ಬಿಟ್ಟು ನೀವು ಮಾಡ್ತಾರೆ ಸರಿಯಿಲ್ಲ ಅಂತ ಹೇಳಿದಾಗ, ನೀವು ಆಗ್ಲಿಂದ ಉಂಡಿದ್ದೀರಿ, ನೀವು ಅವ್ರಿಗೂ ಸ್ವಲ್ಪ ಕೊಡಿ ಅಂತ ಹೇಳಿದ್ರು. ಆಯ್ತಪ್ಪ, ಆಗ್ಲಿಂದ ಉಂಡಿದ್ದೀರಿ ಅಂತ ಹೇಳಿ ಯಾರು ಉಂಡಿರೋದು? ತಳ ಸಮುದಾಯದಲ್ಲಿ ಅವರು ಬಂದು ಹಳ್ಳಿಗಾಡಿನಲ್ಲಿ ನೋಡಬೇಕಾಗಿತ್ತು. ಹಳ್ಳಿಗಾಡಿನ ಪರಿಸ್ಥಿತಿ ಒಲೆಯವ್ರು ಹೆಂಗಿದ್ದಾರೆ, ಮಾದಿಗರು ಹೆಂಗಿದ್ದಾರೆ, ಅವರು ಕರೆಕ್ಟಾಗಿ ಅಲ್ಲಿ ಮಾಡಿದರೆ ಎಲ್ಲ ಸೊರಗಿರೋದು. ಅವರು ಅನ್ಯಾಯ ಆಗೈತೆ ಅಂದರೆ ಕೆಳಾತಲ್ಲಿ ಹಳ್ಳಿಗಾಡಿನಲ್ಲಿರೋ ಜನಕ್ಕೆ ಅನ್ಯಾಯ ಆಗೈತೆ ಸ್ವಾಮಿ. ದಲಿತರಿಗೆ ಬಲಗೈ ಸಮುದಾಯಕ್ಕೆ ಹಳ್ಳಿಗಾಡಿನಲ್ಲಿ ಇವಾಗಲೂ ನೋಡಲಿ. ಆದರೆ ಎಷ್ಟೋ ಜನ ಈಗಲೂ ಬೆಂಗಳೂರಲ್ಲಿ ಸೆನ್ಸಸ್ ಮಾಡಲಿಲ್ಲ. ವೈಟ್ ಫೀಲ್ಡಲ್ಲಂತೂ ಮಾಡಲೇ ಇಲ್ಲ. ಆ ಏರಿಯಾ ಮಹದೇವಪುರದ ಏರಿಯಾನಲ್ಲಿ ಯಾವುದೇ ಕಾರಣಕ್ಕೂ ಅಂಟಿಸ್ಬಿಟ್ಟು ಬಂದವರೇ ಹೊರತು ಮಾಡಲಿಲ್ಲ. ಕರೆಕ್ಟಾಗಿ ಮಾಡಿದಾಗ ನಾವು ಜಾಸ್ತಿನೇ, ಅವ್ರಿಗಿಂತೂ ಜಾಸ್ತಿನೇ ಇದ್ದೀವಿ. ಪರ್ಯ ಅಂತ ಬೇಕಾಗಿ ವಿಂಗಡಣೆ ಮಾಡಿದ್ರು, ಬಲಗೈ ಅಂತ ಇದು ಛಲವಾದಿಗಳಂತ ವಿಂಗಡಣೆ ಮಾಡ್ತೀವಿ. ಇವೆಲ್ಲ ಸೇರಿಸ್ಕೊಂಡ್ರೆ ಅವ್ರಿಗಿಂತೂ 2 ಲಕ್ಷಕ್ಕಿಂತ ಜಾಸ್ತಿನೇ ಕಾಣ್ತೀವಿ. ಇನ್ನೂ ಜಾಸ್ತಿನೇ ಇರ್ತೀವಿ. ಮಾಡ್ತಿದ್ದವು ಎಷ್ಟು ಐತೆ, ಇದು ಕ್ರೋಢೀಕರಣ ಮಾಡಿದಾಗ ನಮ್ಗೆ ಜಾಸ್ತಿನೇ ಐತೆ. ಅಲ್ಲ, ಪ್ರಶ್ನೆ ಏನಂತಂದರೆ, ಇದು ಮೀಸಲು ಕ್ಷೇತ್ರ, ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುವಂಥದ್ದು ಆನೇಕಲ್ಲು ಅಥವಾ ಮೀಸಲು ಕ್ಷೇತ್ರಗಳು ಎಲ್ಲೆಲ್ಲಿದ್ದಾವೋ ಅಲ್ಲಲ್ಲಿ. ಒಳ ಮೀಸಲಾತಿ ಜಾರಿಗೆ ಪೂರ್ವಯೋಜಿತವಾಗಿ ಆ ಜಾರಿ ಮಾಡ್ತಿದ್ದಾರೆ ಮತ್ತು ಸೆನ್ಸಸ್ ಬರ್ತಿದ್ದಾರೆ ಅಂತಂದಾಗ ಆನೇಕಲ್ ತಾಲೂಕು ಬಹಳ ಎಚ್ಚೆತ್ಕೊಳ್ಬೇಕಾಗಿತ್ತು. ಇದೊಂದು ಥ್ರೆಟ್ ಕೊಡಬೇಕಾಗಿತ್ತು. ಇಲ್ಲಿ ಹೇಗೆ ಮಾಡಬೇಕು ಸಮೀಕ್ಷೆ, ಹೇಗೆ ಮಾಡ್ತಿದ್ದೀರಿ, ಯಾರ ಮನೆಗಳು ಹೇಗೆ ಬರ್ತಾ ಇದ್ದೀರಿ ಅನ್ನುವಂಥದ್ದನ್ನು ನೀವು ಎಚ್ಚೆತ್ಕೊಳ್ಬೇಕಾಗಿತ್ತು. ಯಾಕೆಂದರೆ ನಿಮ್ಮ ಸಮುದಾಯದಲ್ಲಿ ನೀವೇನು ಬಲಗೈ ಸಮುದಾಯ ಅಂತ ಹೇಳ್ತಾ ಇದ್ರಿ, ಬಹಳ ಚೆನ್ನಾಗಿ ಒಳ್ಳೆ ನುರಿತ ವಕೀಲರುಗಳಿದ್ದಾರೆ, ವಿದ್ಯಾವಂತರಿದ್ದಾರೆ, ಜಡ್ಜಸ್ ಆಗ್ತಾ ಇದ್ದಾರೆ. ಬರೀ ಸನ್ಮಾನ ಮಾಡಿದರೆ ಅಷ್ಟೇ ಸಾಲದು, ಸಮುದಾಯಕ್ಕೆ ಏನಾದರೂ ಅದರಿಂದ ಒಳ್ಳೆಯದಾಗಬೇಕು. ಮತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಬಹಳ ಸಾಧನೆ ಮಾಡಿದಂಥವ್ರು ಇದ್ದಾರೆ, ಸರ್ಕಾರಿ ನೌಕರರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಬಹಳ ಪ್ರಜ್ಞಾವಂತರನ್ನು ಕೊಟ್ಟಿರುವಂಥ ತಾಲೂಕು ಹೌದಾದ್ದರಿಂದ ಸಮೀಕ್ಷೆ ಮಾಡೋಂಥ ಸಂದರ್ಭದಲ್ಲಿ ನೀವು ಭ್ರಮಾತ್ಮಕವಾಗಿ ಬಂಗಾರದ ಕತ್ತಿ ಅಂತ ನಾಗಮೋಹನ್ ದಾಸನ್ನು ಎತ್ಕೊಂತಿರುವಂಥದ್ದನ್ನು ಬಿಟ್ಟು ಈಗ ರೈಲು ಹೋದ್ಮೇಲೆ ಟಿಕೆಟ್ ತಗೊಳ್ತಾ ಇದ್ದೀರಲ್ಲ ಯಾಕೆ ಅನ್ನೋಂಥದ್ದು ಸ್ಪಷ್ಟವಾದಂಥ ಪ್ರಶ್ನೆ. ಯಾಕಾಯ್ತು, ಏನಾಯಿತು? ಈ 63 ಏನು ಬಲಗೈ ಸಮುದಾಯದ 63 ಜಾತಿಗಳು ಬರ್ತದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಏನು ಹೇಳ್ತಾರೆ, 63 ಜಾತಿಗಳೂ ಬಲಗೈ ಸಮುದಾಯಕ್ಕೆ ಬರುತ್ತೆ, ಯಾವುದೇ ಟಿಕ್ ಮಾಡಿದ್ರು ಅಂತ ಹೇಳಿದ್ರು. ಈಗ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ನಾವು ಮ್ಯಾಕ್ಸಿಮಮ್ ಬಲಗೈ ಸಮುದಾಯದವರು ಆದಿ ಕರ್ನಾಟಕ ಅಂತ ಬರೀತಾ ಇದ್ರು. ಆದಿ ಕರ್ನಾಟಕ, ಛಲವಾದಿ ಅಂತ ಬರೀತಾ ಇರಲಿಲ್ಲ, ಮತ್ತೆ ವಲಯರು ಅಂತ ಬರೀತಾ ಇರಲಿಲ್ಲ. ನಮ್ಮ ಶಾಸಕರು ಸುಮಾರು ಸಾರಿ ನಮ್ಗೆ ಹೇಳಿದ್ರು, ಆನೇಕಲ್ ಕ್ಷೇತ್ರದಲ್ಲಿ ಬಲಗೈ ಸಮುದಾಯದವರು ವಲಯರು ಅನ್ನೋದು ನಮ್ಮ ಬಾಯಿಂದನೇ ಸುಮಾರು ಸಾರಿ ಜಿಗಣಿ ಆಗಿರ್ಬೋದು, ಅತ್ತಿಬೆಲೆ ಆಗಿರ್ಬೋದು, ಬೇರೆ ಕಡೆ ಎಲ್ಲ ನಾವು ಅವೇರ್ನೆಸ್ ತಗೊಂಡು ಬಂದು ಹೇಳಿದ್ವಿ. ವಲಯರು, ಹೆಮ್ಮೆಯಿಂದ ಬರೆಯಿರಿ ವಲಯರು, ನಾವೆಲ್ಲ ಪ್ರೆಸ್ ಮೀಟ್ ಕರೆದಿದ್ವಿ. ಆದರೆ ಈಗ ಒಂದು ನಡೀತಾ ಇರೋ ಒಂದು ವ್ಯವಸ್ಥೆ ನೋಡಿದಾಗ ಆದಿ ಕರ್ನಾಟಕ ಅಂತ ನೋಡಿದ್ರೆ ಅದು ಎ ಗ್ರೂಪ್ ಹೋಗ್ತದೆ ಕೆಲವು ಜಿಲ್ಲೆಗಳು.
ತುಮಕೂರು ಆಗಿರ್ಬೋದು, ಬಾರ್ಡರ್ ಜಿಲ್ಲೆ, ಬಾರ್ಡರ್ಗಳ ಜಿಲ್ಲೆಯಲ್ಲಿ ಆದಿ ಕರ್ನಾಟಕ ಈಸ್ ಬಿಲಾಂಗ್ಸ್ ಟು ರೈಟ್ ಕಮ್ಯುನಿಟಿ. ಬಸವಲಿಂಗಪ್ಪ ಅವ್ರ ಕಾಲದಿಂದಲೂ, ಬೀರಾಚಾರ್ಯರ ಕಾಲದಿಂದಲೂ, ರಂಗನಾಥ್ ಸಾಹೇಬ್ರ ಕಾಲದಿಂದಲೂ ನಾವು ಬರ್ಕೊಂಡು ಬರ್ತಾ ಇದ್ದಿತ್ತು ಆದಿ ಕರ್ನಾಟಕ. ಏಕೆ ಅಂದ್ರೆ ನಾವು ವಲಯರು. ಇದು ಏನು ಹೇಳ್ತದೆ ಬಾರ್ಡರ್ಗಳು ಲೆವೆಲಲ್ಲಿ ಅದು ಹೇಗೆ ಗುಂಪು ಹೋಗ್ತೈತೆ ಅಂತ. ಅವರು ನಮ್ಮ ಅಣ್ತಮ್ಮಂದ್ರೆ ಅವರು ತಗೊಳ್ಳೋದಕ್ಕೆ ನಮ್ಗೆ ಹೊಟ್ಟೆ ಉರಿ ಇಲ್ಲ, ಆದರೆ ನಮಗೆ ಅನ್ನ ಇಲ್ಲ ಅಂದಾಗ ಅವ್ರ ಹೊಟ್ಟೆ ತುಂಬ ತಿನ್ನೋದೇನು? ನಾವು ಹಸುವಿಂದ ಬಳಲ್ಬೇಕಾ? ನಾವು ಸಮಾಜದಲ್ಲಿ ಬಹಿಷ್ಕೃತ ಆಗಿರೋ ಜಾತಿ ತಾನೆ. ನಿಜವಾದ ಅಸ್ಪೃಶ್ಯತೆ ಉಂಡಿರೋರು ಎರಡು ಸಮುದಾಯ, ಯಾರು? ವಲಯರು ಮತ್ತೆ ಮಾದಿಗರು ಅಂತ ನಾಡ ಭಾಷೆಯಲ್ಲಿ ಹೇಳ್ತೀವಿ. ಆ ಒಂದು ವ್ಯವಸ್ಥೆ ಇದ್ದಾಗ ಹಂಚ್ಕೊಂಡು ಹೋಗಿ ತಿನ್ನೋ ಒಂದು ವ್ಯವಸ್ಥೆ ಮಾಡಬೇಕು. ಅವೈಜ್ಞಾನಿಕ ವರದಿ ಅಂದಾಗ 63 ಜಾತಿ ಬಲಗೈ ವಲಯರು ಅಂತ ಬಂದಾಗ ನಾವು 30 ವರ್ಷದಿಂದ ಏನು ಪಾಪ್ಯುಲೇಷನ್ ಏನು ಜಾಸ್ತಿ ಆಗಿಲ್ವಾ? ಮದುವೆಗಳಾಗ ಹಾಗೆ ಇದ್ದಾರ? ಮಕ್ಕಳೇ ಹುಟ್ಟಿಸಿಲ್ವಾ? ಅಲ್ಲ, ಎರಡನೇದು ಅದು ನೀವು ಹೇಳಬೇಕಾಗಿದೆ. ಅದೇ ನಾವೆಲ್ಲ ಹೇಳಿದ್ದೀವಿ. ಈಗ ಆದಿ ಕರ್ನಾಟಕ ಏ ಗುಂಪು ಬಂದ್ರೆ ಅವಾಗ ನಾವೇನ್ ಮಾಡೋದು? ನಾವು ಯಾವ ವ್ಯವಸ್ಥೆಯಲ್ಲಿದ್ದೀವಿ ಸರ್? ಈಗೇನು ಎಡಗೈ ಸಮುದಾಯ ಹೋರಾಟ ಮಾಡ್ತಿದೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ಹೆಚ್ಚು ಬಲಗೈ ಸಮುದಾಯದ ಶಾಸಕರು ಸಚಿವರುಗಳಿದ್ದಾರೆ. ಇದರಿಂದ ಬಲಗೈ ಸಮುದಾಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಳ ಮೀಸಲಾತಿಯಲ್ಲಿ ಮೀಸಲು ಕೊಡೋದನ್ನು ಮಾಡ್ತಾರೆ ಅನ್ನೋದು ಅವ್ರು ದೊಡ್ಡ ಆರೋಪ ಮಾಡ್ತಿದ್ದಾರೆ. ಒಂದು ಕಡೆ KH ಮುನಿಯಪ್ಪ ಅವರು ಎಡಗೈ ಸಮುದಾಯವರಾಗಿದ್ದು ನಮ್ಮ ಸಮುದಾಯಕ್ಕೆ ಏನಾದರೂ ಅನ್ಯಾಯ ಆದರೆ ನಾನು ರಾಜೀನಾಮೆ ಕೊಡ್ತೀನಿ, ನಾನು ಬೀದಿಗಿಳಿದು ಹೋರಾಟ ಮಾಡ್ತೀನಿ ಅನ್ನೋ ಎಚ್ಚರಿಕೆಯನ್ನು ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರು ಕೊಟ್ಟಿದ್ದಾರೆ. ಹಾಗಾದರೆ KH ಮುನಿಯಪ್ಪನವರಿಗೆ ಇರುವಂಥ ಬದ್ಧತೆ ಎಲ್ಲ ಒಂದು ಕಡೆ ಬಲಗೈ ಸಮುದಾಯದ ಶಾಸಕರಿಗೆ ಸಚಿವರುಗಳಿಗೆ ಇಲ್ವಾ? ಯಾಕೆ ಬಲಗೈ ಸಮುದಾಯದ ಪರವಾಗಿ ಇವತ್ತಿಗೂ ಒಂದು ಹೇಳಿಕೆಗಳನ್ನು ಎಚ್ ಸಿ ಮಾದೇವಪ್ಪ ಅವರಾಗಿರ್ಬೋದು ಅಥವಾ ಉಳಿದಂಥ ಎಲ್ಲ ಶಾಸಕರು ಸಚಿವರುಗಳಾಗಿರ್ಬೋದು ಕೊಟ್ಟಿಲ್ಲ, ಬಲಗೈ ಸಮುದಾಯದ ಪರವಾಗಿ ನಿಂತಿಲ್ಲ. ಎಲ್ಲ ಒಂದು ಕಡೆ ಸರ್ಕಾರದಿಂದ ನಾವು ಅನ್ಯಾಯಕ್ಕೊಳಗಾಗ್ತೀವಿ, ತಮ್ಮ ಶಾಸಕ ಸ್ಥಾನ ಸಚಿವ ಸ್ಥಾನವನ್ನು ಕಳ್ಕೊಳ್ತೀವಿ ಅನ್ನೋ ಒಂದು ಭಯದಿಂದ ಏನಾದರೂ ಅವರು ಹಿಂದೆ ಇದ್ದಾರಾ? ನೆವರ್. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತ ನಮ್ಮ ಈಗಿನ ಸರ್ಕಾರ ನಾಗಮೋಹನ್ ದಾಸ್ ವರದಿನ ಜಾರಿ ಮಾಡಬೇಕು ಅನ್ನೋದು ಜಾರಿ ಮಾಡಿಸಿದ್ದು ಯಾರು? ಈಗಿನ ಸರ್ಕಾರ. ಅವೇರ್ನೆಸ್ ತಗೊಬೇಕಾಗಿರೋದು ಯಾರು? ನಾವು. ಮೊನ್ನೆ ಪರಮೇಶ್ವರ್ ಸಾಹೇಬ್ರು ಹೇಳಿದ್ದಾರೆ, ಎಚ್ ಸಿ ಮಾದೇವಪ್ಪರು ಹೇಳಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ಈ ಸಮುದಾಯಕ್ಕೆ ಎಲ್ಲಿನೂ ತೊಂದರೆ ಆಗದಿದ್ದಂಗೆ ಆ ಒಂದು ವ್ಯವಸ್ಥೆಯಲ್ಲಿ ಏನಾದ್ರು ಏರುಪೇರಾದ್ರೆ ನಾವು ರಾಜೀನಾಮೆ ಮಾಡ್ತೀವಿ. ಮೀಸಲು ಕ್ಷೇತ್ರ ಜನಪ್ರತಿನಿಧಿಗಳು ಹೇಳಿದ್ದಾರೆ 100% ಹೇಳಿದ್ದಾರೆ. ನಮಗೆಲ್ಲ ಅವೇರ್ನೆಸ್ ಕೊಟ್ಟಿದ್ದಾರೆ. ನಮ್ಮದು 63 ಜಾತಿಯಲ್ಲಿ ಬಲಗೈ ಸಮುದಾಯ. ಇವತ್ತು ನಾನು ಸ್ವಲ್ಪ ಓದಿರೋ ಒಬ್ಬ ಮನುಷ್ಯನಾಗಿ ಕನ್ಫ್ಯೂಷನ್ಸ್ ಐತೆ. ಛಲವಾದಿ ಏನು, ವಲಯರು, ಆದಿ ಕರ್ನಾಟಕ, ಮಾಲ ಆಂಧ್ರ, ಆದಿ ಮಾಲ ಇವೆಲ್ಲ ಐತೆ. ಇದನ್ನ ಸ್ವಲ್ಪ ಕನ್ಫ್ಯೂಷನ್ಗಳಾಗಿ ನಮ್ಮಲ್ಲಿರೋ ವಿದ್ಯಾವಂತರುಗಳನ್ನು ದಯವಿಟ್ಟು ಆದಿ ಕರ್ನಾಟಕನ ಬದಲಾಗಿ ಹೆಮ್ಮೆಯಿಂದ ಬರೆಯಿರಿ ವಲಯರು ಅಂತ ನಾವು ಹೇಳಿದ್ವಿ. ಅದನ್ನು ಟಿಕ್ ಮಾರ್ಕ್ ಹಾಕಬೇಕಾಗಿತ್ತು. ಅದರಲ್ಲಿ ಒಬ್ಬರು ಕೆಲವರು ಪರಿಯ ಅಂತ ಹಾಕಿದ್ರು, ಕೆಲವರು ಛಲವಾದಿ ಅಂತ ಹಾಕಿದ್ರು, ಕೆಲವರು ಆದಿ ಕರ್ನಾಟಕ ಅಂತ ಹಾಕಿದ್ರು, ಕೆಲವರು ಆದಿ ಮಾಲ ಅಂತ ಹಾಕಿದ್ರು. ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗಿ ನಮ್ಮ ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ಹೇಳಿದ್ರು, 63 ಜಾತಿನೂ ಬಲಗೈಗೆ ಬರ್ತದೆ ಅಂತ ಹೇಳಿದ್ರು. ಮಹಾರ್ ಅಂತ ಬರೆದ್ರು, ಬೌದ್ಧರು ಅಂತ ಬರೆದ್ರು. ಇದು ಆಗ ಕನ್ಫ್ಯೂಷನ್ ಆಗಿ ಬಿ ಯಲ್ಲಿರೋರು ಎ ಬರೆದ್ರು, ಎಲ್ಲಿರೋರು ಸ್ಥಿಮಿತವಾಗಿ ಇದ್ರು. ಅದಕ್ಕೆ ನಾವು ಹೇಳೋದು ಅವೈಜ್ಞಾನಿಕವಾಗಿ ಮಾಡಿದ್ದಾರ ಅಥವಾ ಮಾಡಿಲ್ಲ ಅನ್ನೋದಕ್ಕಿಂತ ಪ್ರಶ್ನೆ ನಮ್ಮಲ್ಲಿ ಈ ಒಂದು ಸ್ವಾರ್ಥ ವ್ಯವಸ್ಥೆ ಏನು, ಛಲವಾದಿ ಅಥವಾ ಪರಿಯನ್ನು ಅಥವಾ ಮತ್ತೆ ವಲಯರು ಅನ್ನೋ ಒಂದು ವಿಚಾರನ ಏಕೀ ಒಂದು ವ್ಯವಸ್ಥೆಯಲ್ಲಿ ಹೆಮ್ಮೆಯಿಂದ ವಲಯರು ಅಂತ ಬರೆದಿದ್ರೆ ನಾವೊಂದು 5 ಲಕ್ಷ ಜಾಸ್ತಿ ಜನ ನಾವು ಖಂಡಿತ ಬರ್ತಾ ಇದ್ದೀವಿ. ಅದಕ್ಕೆ ಮತ್ತೆ ಪರಿಶೀಲನೆ ಮಾಡಿಕೊಳ್ಳಿ. ಮತ್ತೆ ಏನು ಈ ಒಂದು ಕೆಲವು ಎಲ್ಲರ ಬಾಯಲ್ಲಿ ಅವೈಜ್ಞಾನಿಕ ವರದಿ ಅಂತ ಏನು ಬರ್ತೈತೆ ಅದು ವಿಜ್ಞಾನದತ್ತ ಮತ್ತೆ ಕರೆಕ್ಟಾಗಿ ಒಂದು ವ್ಯವಸ್ಥಿತವಾಗಿ ಯಾರು ಎಷ್ಟು ಅನ್ನೋದನ್ನ ಬರೆಸಿ
ನಮಗೆ ಏನು ಪರ್ಸೆಂಟ್ ಐತೆ ಸಮಾಜ ನೋಡಬೇಕು, ನಮಗೆ ಒಳ್ಳೆ ಉದ್ಯೋಗ ಸಿಗಬೇಕು, ನಮ್ಮ ಸಮುದಾಯಕ್ಕೆ ಒಳ್ಳೆ ಶಿಕ್ಷಣದಲ್ಲಿ ಸಿಗಬೇಕು, ಒಳ್ಳೆ ಬಡ್ತಿ ಸಿಗಬೇಕು, ಒಳ್ಳೆ ಸರ್ಕಾರದಲ್ಲಿ ವೃತ್ತಿ ಸಿಗಬೇಕು ಅನ್ನೋದಕ್ಕೆ ನಮ್ಮ ಬಲಗೈ ಸಮುದಾಯದವರು ಅರ್ಹರಿದ್ದಾರೆ. ಅದಕ್ಕೆ ಏನು ಮೀಸಲಾತಿ ವ್ಯವಸ್ಥೆ ಮೊದಲಿತ್ತು ಅದೇ ರೀತಿಯಲ್ಲಿ ವ್ಯವಸ್ಥೆ ಮುಂದುವರಿಲಿ ಅಂತ ತಮ್ಮಲ್ಲಿ ಕೇಳಬಹುದು. ಅಲ್ಲ, ಈಗ ಅಧಿಕಾರದಲ್ಲಿರುವಂತಹ ಜನಪ್ರತಿನಿಧಿಗಳು ನಿಮ್ಮಷ್ಟೇ ಗಟ್ಟಿದನಿಯಲ್ಲಿ ಹೇಳಿದ್ದಾರೆ. ಒಂದು ಪತ್ರಿಕಾಗೋಷ್ಠಿ ಇಲ್ಲ, ಅದು ಸರ್ಕಾರ ನಿಮ್ಗೆ ಹೇಳೋದಂತದ. ನಾನು ಹೇಳ್ತಾ ಇರೋದು ಅವರು ನಿಮ್ಗೆ ಹೇಳೋಂಥದ್ದು ಬೇರೆ. ಅವರೇ ಹೇಳ್ಬೇಕಾಗಿ ಅವರು ನೀವು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋದಷ್ಟು ಕೂಡ ಈಗ ನಾಗಮೋಹನ್ ದಾಸ್ ಅವ್ರನ್ನ ಎತ್ಕೊಂಡು ಕುಣಿದಿದ್ದು ನಾವೇನು ಹೇಳ್ಕೊಂಡು ಈಗ ರಿಸಲ್ಟ್ ಏನು, ಆಪರೇಷನ್ ಸಕ್ಸಸ್, ಪೇಸೆಂಟ್ ಏನು, ಹಿಂಗಾಗೋದು ಬೇಡ. ಜನಪ್ರತಿನಿಧಿಗಳು ಹೇಳಿಕೆ ಕೊಟ್ಟಿದ್ದಾರೆ. KH ಮುನಿಯಪ್ಪ ಅವ್ರಿಗಿರುವಂಥ ಗಟ್ಸು ಇವ್ರಿಗೆ ಯಾಕೆ? ಆಮೇಲೆ ಮೀಸಲು ಕ್ಷೇತ್ರ ಇದನ್ನು ಪ್ರತಿಯೊಬ್ಬರು ಮರ್ತ್ಬಿಟ್ಟಿದ್ದೀರ ನೀವು. ಇನ್ನೂ ಬಹಳಷ್ಟು ಕಡುಬಡವರಿದ್ದಾರೆ. ಮೀಸಲು ಕ್ಷೇತ್ರ ಇನ್ನೂ ಮೀಸಲೇ ನಿಮ್ಗೆ ಕರೆಕ್ಟಾಗಿ ಸಿಕ್ಕಿಲ್ಲ. ನೀವು ಸುಮ್ಮನೆ ಇದ್ದೀರಲ್ಲ, ಜನಪ್ರತಿನಿಧಿಗಳು ಕೇಳಬೇಕಲ್ಲ, ಕೇಳಿದ್ದಾರೆ. ಶಿವಣ್ಣವರು ಹೇಳಿದ್ದಾರೆ, ನಿಮ್ಗೆ ಹೇಳಿದ್ದಾರೆ ಸರ್. ಈಗ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಅವೈಜ್ಞಾನಿಕ ಅಂತ ಎಲ್ಲರೂ ಇಡೀ ರಾಜ್ಯಾದ್ಯಂತ ಗೊತ್ತಿದೆ. ಆದರೆ ಬಲಗೈ ಸಮುದಾಯದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾರೂ ಸಹ ತನ್ನ ಸಮುದಾಯಕ್ಕೆ ಏನು ಈ ಗೊಂದಲ ಇದೆ, ಜಾತಿಗಳಲ್ಲಿ ಏನೋ 23 ಜಾತಿಗಳೇನೋ ಇದ್ದಾವೆ ಅವೆಲ್ಲ ಹೇಳ್ತಾ ಇದ್ರಲ್ಲ, ಇದನ್ನು ಸ್ಪಷ್ಟವಾಗಿ ನೀವು ಇದೇ ರೀತಿಯಾಗಿ ಬರೆಸಬೇಕು ಅಂತಕ್ಕಂಥ ಒಂದು ಜನಸಾಮಾನ್ಯರಿಗೆ ಒಂದು ಸಂದೇಶವನ್ನು ಯಾವುದೇ ರಾಜಕೀಯ ಪಕ್ಷದ ನಾಯಕರುಗಳು ಮಾಡಲಿಲ್ಲ. ಅದರಲ್ಲೂ ವಿಶೇಷವಾಗಿ ಮೀಸಲು ಕ್ಷೇತ್ರಗಳಲ್ಲಿ ಆಯ್ಕೆಯಾಗಿರ್ತಕ್ಕಂಥ ನಾಯಕರುಗಳು, ರಾಜಕಾರಣಿಗಳು ಮುಂದೆ ಹೋದರೆ ಆಯೋದಿಲ್ಲ, ಹಿಂದೆ ಬಂದರೆ ಒದೆಯೋದಿಲ್ಲ ಅಂತಕ್ಕಂಥ ಮಾತುಗಳೇನು ಇದೆ, ಆ ರೀತಿ ಈ ರಾಜಕಾರಣಿಗಳು ಮಾಡಿರೋದ್ರಿಂದ ಇವತ್ತು ಬಲಗೈ ಸಮುದಾಯ ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ತಮ್ಮ ಕಣ್ಮುಂದೆಯೇ ಸ್ಪಷ್ಟವಾಗಿದೆ. ಈ ರಾಜಕಾರಣಿಗಳು ಮಾಡಬೇಕಾದಂಥ ಕೆಲಸವನ್ನು ಇವತ್ತು ನಾವು ಬೀದಿಗಿಳಿದು ಹೋರಾಟಗಳನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಈ ರಾಜಕಾರಣಿಗಳೇನೆ ಮೀಸಲು ಕ್ಷೇತ್ರಗಳಲ್ಲಿ ಆಯ್ಕೆಯಾಗಿರ್ತಕ್ಕಂಥ ರಾಜಕಾರಣಿಗಳು ಮಾಡಿರ್ತಕ್ಕಂಥ ಒಂದು ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದ್ರೋಹ. ಯಾಕೆ ಈ ಪ್ರಶ್ನೆ ಬರ್ತದೆ ಅಂತಂದರೆ, ಏನು ಸಮೀಕ್ಷೆ ಬಂದಾಗ ಸ್ವಾಗತ ಮಾಡಿದಂಥ ರೀತಿ ಇದೇ ಎಡಗೈ ಸಮುದಾಯದ ಅವರು ಹೆಂಗೆ ಸ್ವೀಕಾರ ಮಾಡಿದರು, ಬಲಗೈ ಸಮುದಾಯದವರು ಹೆಂಗೆ ಸ್ವೀಕಾರ ಮಾಡಿದ್ರು ಮೀಸಲು ಕ್ಷೇತ್ರದಲ್ಲಿ. ಆನೇಕಲ್ಗಿಂತಲೂ ಉದಾಹರಣೆ ಬೇರೆ ಯಾವುದೂ ಇಲ್ಲ. ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮಲ್ಲಿ ಬುದ್ಧಿಜೀವಿಗಳಿದ್ದಾರೆ, ವಕೀಲರಿದ್ದಾರೆ, ನುರಿತ ವಕೀಲರಿದ್ದಾರೆ. ಇಷ್ಟೆಲ್ಲ ಇದ್ದು ಒಂದು ಸಣ್ಣ ಮಾಹಿತಿಯನ್ನ 2 ಪತ್ರಿಕಾಗೋಷ್ಠಿ ಆಗ್ತವೆ ಒಳ ಮೀಸಲಾತಿ ಬಗ್ಗೆ. ಆನೇಕಲ್ಲಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತದೆ, ಜಿಗಣಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತದೆ, ಪತ್ರಿಕೆಯಲ್ಲಿ ಪ್ರಕಟ ಆಗಿರೋಂಥದ್ದು ನಮ್ಮ ಹತ್ರ ಇದೆ, ಜಾಹೀರಾತು ಕೊಟ್ಟಿರೋಂಥದ್ದು ಕೂಡ ಇದೆ. ಇಲ್ಲಿ ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ, ವಿದ್ಯಾವಂತ ಯುವಕರು ನೌಕರರು ನನ್ನ ಹೋರಾಟದ ರಥವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಬಾಬಾ ಸಾಹೇಬರು ಒಂದು ಸಂದೇಶವನ್ನು ಕೊಟ್ಟರು. ಆದರೆ ಇವತ್ತು ಬಲಗೈ ಸಮುದಾಯದಲ್ಲಿರ್ತಕ್ಕಂಥ ವಿದ್ಯಾವಂತರು ಮತ್ತು ನೌಕರರು, ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ಮುಂದೆ ಬಂದಿರತಕ್ಕಂಥ ನೌಕರರಾಗಿರ್ಬೋದು ಅಥವಾ ಆರ್ಥಿಕವಾಗಿರ್ತಕ್ಕಂಥವರಾಗಿರ್ಬೋದು ಅಥವಾ ಬಲಗೈ ಸಮುದಾಯದಲ್ಲಿರ್ತಕ್ಕಂಥ ಬಾಬಾ ಸಾಹೇಬರ ಮೀಸಲಾತಿಯನ್ನು ಉಂಡಂಥ ಜನ ಏನಿದ್ದಾರೆ, ಆ ಸಮುದಾಯಕ್ಕೆ ವೈಜ್ಞಾನಿಕವಾಗಿ ಜಾಗೃತಿಯನ್ನು ಕೊಡಿಸೋದರಲ್ಲಿ ವಿಫಲರಾಗಿದ್ದಾರೆ. ಆ ಕಾರಣಕ್ಕಾಗಿ ಏನು ನಮ್ಮ ಸಹೋದರರಾಗಿರ್ತಕ್ಕಂಥ ಮಾದಿಗ ಸಮುದಾಯ ಸುಮಾರು 20 ವರ್ಷಗಳಿಂದಲೂ ಸಹ 20-30 ವರ್ಷಗಳಿಂದ ಅವರು ತನ್ನ ಸಮುದಾಯವನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸದಲ್ಲಿ ಬಹಳ ಮುಂಚೂಣಿಯಲ್ಲಿದ್ದರು. ಆದರೆ ಬಲಗೈ ಸಮುದಾಯದಲ್ಲಿರ್ತಕ್ಕಂಥ ಏನು ಈ ಒಲಿರು ಗೊಂದಲದಲ್ಲಿರೋದ್ರಿಂದ ಯಾವುದೇ ನಾಯಕರುಗಳಾಗಲಿ ಅಥವಾ ಯಾವುದೇ ಮುಖಂಡರುಗಳಾಗಲಿ ತನ್ನ ಸಮುದಾಯಕ್ಕೆ ಸ್ಪಷ್ಟವಾದ ಸಂದೇಶವನ್ನು ಕೊಡದೆ ಆ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದ್ರೋಹದಿಂದ ಇವತ್ತು ನಾಗಮೋಹನ್ ದಾಸ್ರವರು ಕೊಟ್ಟಿರ್ತಕ್ಕಂಥ ಅವೈಜ್ಞಾನಿಕ ವರದಿನಲ್ಲೇ ಬಯಲಿಗೆ ಬಂದಿದೆ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಅವೈಜ್ಞಾನಿಕವಾಗಿ ತಯಾರಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಿ, ಈ ಹಿಂದೆ ಏನು ಮೀಸಲಾತಿ ಇತ್ತು ಅಥವಾ ನಾವೇನು ಅಸ್ಪೃಶ್ಯರಿದ್ದೀರಿ, ಅಸ್ಪೃಶ್ಯರಿಗೆ ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಕೊಡಿ, ಸ್ಪೃಶ್ಯರಿಗೆ ನೀವು ಪ್ರತ್ಯೇಕವಾದಂಥ ಮೀಸಲಾತಿಯನ್ನು ಜಾರಿ ಮಾಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ನಿಮ್ಮ 2 ಎಡ ಮತ್ತು ಬಲ ಸಮುದಾಯಗಳ ಒಳ ಮೀಸಲಾತಿಯಲ್ಲಿ
ಎಲ್ಲ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೋ ಜಾತಿನೂ ಸಹ ಇಲ್ಲಿ ಏನೋ ಪ್ರಸ್ತುತ ಮುನ್ನೆಲೆಗೆ ಬಂದಿದೆ. ನಿಮ್ಮ ಗೊಂದಲಗಳಿಂದ ಇದೂ ಸಹ ಮುನ್ನೆಲೆಗೆ ಬಂದಿರೋದ್ರಿಂದ ಇದಕ್ಕೆ ಒಂದು ನೀವು ತಾರ್ಕಿಕ ಅಂತ್ಯ ಕೊಡ್ತೀರಾ ಅಥವಾ ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀರಾ ಅನ್ನೋ ನಮ್ಮ ಪ್ರಶ್ನೆ. ನಾವು ಬಲಗೈ ಸಮುದಾಯದವರು ಎಲ್ಲೂ ಸಹ ಎಡಗೈ ಸಮುದಾಯದವ್ರನ್ನ ಎಲ್ಲೂ ಸಹ ವಿರೋಧ ಮಾಡೋದು ಇಲ್ಲ, ಮಾಡೋದು ಹೋಗೋದು ಇಲ್ಲ. ಯಾಕಂತ ಹೇಳಿದ್ರೆ ನಾವು ಶತಮಾನಗಳಿಂದಲೂ ಸಹ ನಾವಿಬ್ರು ಅಣ್ತಮ್ಮನ ರೀತಿಯಲ್ಲೇನೆ ಬಂದಿದ್ದೀವಿ. ನಾವೇ ಒಂದೇ ಕುಟುಂಬದ ಮಕ್ಕಳಾಗಿ ಬಂದಿದ್ದೀವಿ. ಅದಕ್ಕೆ ಉದಾಹರಣೆಯಾಗಿ ನಮ್ಮ ದಲಿತ ಚಳುವಳಿಯ ಚೇತನ ಆಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮತ್ತು ಈ ಸಮಾಜದ ಮನೋವರ್ವ ಪದ್ಧತಿಯನ್ನು ನಿಷೇಧ ಮಾಡಿದಂಥ ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಬಸವಲಿಂಗಪ್ಪನವರು, ಇವರಿಬ್ಬರೂ ಸಹ ಒಂದೇ ಸಮುದಾಯದಲ್ಲೇ ಇದ್ದುಕೊಂಡು ಒಂದೇ ಅಣ್ತಮ್ಮನ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಎಲ್ಲೂ ಸಹ ಬಾಬಾ ಸಾಹೇಬರ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಬಾಬಾ ಸಾಹೇಬರ ಸಿದ್ಧಾಂತಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಬಲಗೈ ಸಮುದಾಯದ ವಲಯ ಸಮುದಾಯದವರು ಎಲ್ಲೂ ಸಹ ಮಾಡೋದಿಲ್ಲ. ಹಾಗಾಗಿ ನಾವಿಬ್ಬರು ಇವತ್ತು ಸಹ ಅಣ್ತಮ್ಮಂದರಾಗೆ ಇದ್ದೀವಿ. ನಾವೆಲ್ಲೂ ಸಹ ನಮ್ಮ ಒಂದು ಸಮುದಾಯದ ಪರವಾಗಿ ನಾವು ಮಾತಾಡೋದೇ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಒತ್ತಾಯ ಮಾಡೋದೇನಂತ ಹೇಳಿದ್ರೆ, ಸ್ಪೃಶ್ಯ ಜಾತಿಗಳನ್ನು ನೀವು ಪ್ರತ್ಯೇಕವಾಗಿಟ್ಟು ನೀವು ಸ್ಪೃಶ್ಯ ಜಾತಿಗಳಿಗೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಡಿ. ಯಾರು ವೈಜ್ಞಾನಿಕವಾಗಿ ಮತ್ತು ಯಾರಿಗೆ ಎಲಿಜಿಬಿಲಿಟಿ ಇದೆ ಅವರಿಗೆ ನೀವು ಮೀಸಲಾತಿಯನ್ನು ಕೊಡೋದ್ರಲ್ಲಿ ಯಾವುದೇ ಒಂದು ಅಭ್ಯಂತರ ಇಲ್ಲ ಅಂತಕ್ಕಂಥದ್ದು ನಮ್ಮ ವಾದ.